ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತೇನು ತಿಳಿಸೋಕೆ ಬಂದಿದ್ದೀನಿ ಅಂತ ಅಂದರೆ, ಈ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇಗಿದೆ ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡಿ, ಪಾಂಡ್ಸ್ ಅವ್ರದ್ದು ಬ್ರೈಟ್ ಬ್ಯೂಟಿ ಕ್ರೀಮ್ ಬಂದ್ಬಿಟ್ಟಿದ್ದು ಸ್ಪಾಟ್ಲೆಸ್ ಗ್ಲೋ ಅಂತ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಸೀರಮ್ ಕ್ರೀಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಕ್ಲಿನಿಕಲಿ ಪ್ರೂವ್ ಆಗಿದೆ. ಇದು ಬಂದ್ಬಿಟ್ಟು ನೀವು ದಿನ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ. ಟೇಕ್ ಎ pea-sized amount of Pond's Bright Beauty Serum Cream and your fingers and apply to your face and neck for best result. ಯೂಸ್ ಡೈಲಿ ಅಲಾಂಗ್ ವಿತ್ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಫೇಸ್ ವಾಶ್ ಅಂತ ಕೊಟ್ಟಿದ್ದಾರೆ. ನೀವು ಫೇಸ್ ವಾಶ್ ಆದಮೇಲೆ ಬಟಾಣಿ ಕಾಳು ಇರುತ್ತಲ್ಲ, ಪೀ ಸೈಜ್ ಅಂದರೆ ಬಟಾಣಿ ಕಾಳು ಸೈಜ್ ತೊಗೊಂಡ್ಬಿಟ್ಟು ಅದನ್ನ ನಿಮ್ಮ ಫೇಸ್ಗೆ ಮತ್ತು ನೆಕ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂತಲೇ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಎಕ್ಸ್ಪರ್ಟೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ವಾರ್ನಿಂಗ್ ಏನು ಅಂತಂದರೆ, ಇದನ್ನ ಸನ್ಲೈಟಿಂದ ಸ್ವಲ್ಪ ದೂರನೇ ಇಡಬೇಕು. ಇದನ್ನು ಡೈರೆಕ್ಟ್ ಸನ್ಲೈಟಿಂದ ಮತ್ತು ಹೀಟಿಂದ ದೂರನೇ ಇರಬೇಕಾಗುತ್ತೆ. ಮತ್ತು ಇದರಲ್ಲಿ ಏನಾದರೂ ಇರಿಟೇಷನ್ನು ಅಥವಾ ಏನಾದರೂ ಆಯಿತು ಅಂತ ಅಂದರೆ ನೀವು ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿಬಿಟ್ಟು ಇದನ್ನು ಬಿಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಬಂದುಬಿಟ್ಟು 23 ಗ್ರಾಮ್ ಇದೆ. ಇದು ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಗ್ಲಿಸರಿನ್ ಹೊಂದಿದೆ. ಗ್ಲಿಸರಿನ್ ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ, ಫಾರ್ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ, ಸ್ಮೂತ್ ಸ್ಕಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ವಿಟಮಿನ್ B3 ಕೂಡ ಇದೆ. ಇದರಲ್ಲಿ ರೆಡ್ಯೂಸಸ್ ಡಲ್ನೆಸ್ ಆ್ಯಂಡ್ ಬ್ರೈಟನ್ಸ್ ದ ಸ್ಕಿನ್. ನಿಮ್ಮ ಸ್ಕಿನ್ನ ಡಲ್ನೆಸ್ ಏನಿರುತ್ತಲ್ವ ಅದನ್ನೆಲ್ಲ ಹೋಗಿಸ್ಬಿಟ್ಟು ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿ ಸ್ಪಾಟ್ ಫಾರ್ಮುಲಾ. ಇದು ಬಂದುಬಿಟ್ಟು ರೆಡ್ಯೂಸಸ್ ಅಪಿಯರೆನ್ಸ್ ಆಫ್ ಡಾರ್ಕ್ ಸ್ಪಾಟ್ಸ್. ನಿಮ್ಮ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಎಲ್ಲದನ್ನು ಕೂಡ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಪಾಟ್ಲೆಸ್ ಗ್ಲೋ ಅಂತ ಹೇಳ್ಬಿಟ್ಟು, ಇದು ಬಂದುಬಿಟ್ಟು ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಹಚ್ಚಿ ನೋಡಿ, ನಿಮ್ಮ ಮುಖದಲ್ಲಿ ಎಷ್ಟು ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ನನಗೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇತ್ತು ಅಂತ ಅಂದರೆ ಬೇಗನೆ ಕ್ಲಿಯರ್ ಆಗುತ್ತೆ. ಮತ್ತು ಫೇಸ್ನು ಕೂಡ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಕೊಡುತ್ತೆ. ಇದು ಬಂದುಬಿಟ್ಟು ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅಂತ ಮೊದಲು ವೈಟ್ ಬ್ಯೂಟಿ ಅಂತ ಬರ್ತಾಯಿತ್ತು, ಈಗ ಬ್ರೈಟ್ ಬ್ಯೂಟಿ ಅಂತ ಬರ್ತಾ ಇದೆ. ಕ್ರೀಮ್ನ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದೆ. ಇದು ಕ್ರೀಮ್ ಬಂದುಬಿಟ್ಟು ಸೀರಮ್ ಕ್ರೀಮು, ನೀವೇ ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು 23 ಗ್ರಾಮು. ಇದು ಬಂದುಬಿಟ್ಟು ಇದು ರುಪೀಸ್ ಎಷ್ಟು ಅಂತ ಅಂದರೆ 85 ರುಪೀಸ್ ಇದು. ಇದು ಬಂದುಬಿಟ್ಟು 85 ರುಪೀಸ್. ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕ್ರೀಮ್ ಬಂದುಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ನಾನು ಕೈಗೆ ಅಪ್ಲೈ ಮಾಡ್ತೀನಿ ನೋಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಇದು ಕ್ರೀಮ್ ಬಂದುಬಿಟ್ಟು. ನೋಡಿ, ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಾನು ಯೂಸ್ ಮಾಡಿನೇ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು. ನಿಮಗೆ ಈಗಿನ ಹುಡುಗಿಯರಿಗೆಲ್ಲ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಆಮೇಲೆ ಪಿಂಪಲ್ಸ್ ಇರ್ಬೋದು, ಇದೇ ಪ್ರಾಬ್ಲಮ್ ಆಗಿರುತ್ತೆ ಈಗಿನ ಹುಡುಗಿಯರಿಗೆ. ಏನು ಮಾಡಿ ಅಂತ ಅಂದರೆ, ನೀವು ಇದನ್ನು ಕಾಮನ್ ಏನು ಕ್ರೀಮ್ ಹಚ್ತಿರಲ್ಲ ಆ ಥರ ಸ್ವಲ್ಪ ತೊಗೊಂಬಿಟ್ಟು ಸ್ವಲ್ಪ ಫೇಸ್ಗೆ ಸ್ವಲ್ಪ ಸ್ಕಿನ್ಗೆ ಅಪ್ಲೈ ಮಾಡಿ ನೋಡಿ. ಕೈಗೆ ಎಲ್ಲಾದರೂ ಇರಿಟೇಷನ್ ಆಯಿತು ಅಂದರೆ ಯೂಸ್ ಮಾಡಬೇಡಿ. ಅದರ್ವೈಸ್ ಇರಿಟೇಷನ್ ಆಯಿತು ಅಂದರೆ ಯೂಸ್ ಮಾಡಬೇಡಿ. ನಿಮಗೆ ಇರಿಟೇಷನ್ ಆಗಲಿಲ್ಲ ಅಂದರೆ
ಈ ಕ್ರೀಮ್ನ ನೀವು ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ಕ್ರೀಮ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ನನಗೆ ಪಿಂಪಲ್ ಮಾರ್ಕ್ಸು ಬೇಗನೆ ಹೋಯ್ತು. ಮತ್ತು ಏನು ಅಂತ ಅಂದರೆ ನನಗೆ ಬೆಳಗ್ಗೆ ಮಾರ್ನಿಂಗ್ ಹಚ್ದೋಳು ಈವ್ನಿಂಗ್ ತನಕನೂ ಕೂಡ ಕ್ರೀಮ್ ಹಂಗೆ ಇರುತ್ತೆ ಮುಖದಲ್ಲಿ. ಆ ಡಲ್ನೆಸ್ ಇಲ್ಲ, ಒಂಚೂರು ಕೂಡ ಡಲ್ ಮಾಡಲ್ಲ ಫೇಸ್ನ. ಹಂಗಾಗ್ಬಿಟ್ಟು ಈ ಕ್ರೀಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಹಂಗಾಗ್ಬಿಟ್ಟು ನಾನಿವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಈ ಕ್ರೀಮ್ನ ತೊಗೊಂಡ್ಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ದರೆ ಎಲ್ಲದೂ ಕೂಡ ಹೋಗುತ್ತೆ. ಮತ್ತು ಏನು ಅಂತಂದರೆ ಕ್ಲಿನಿಕಲಿ ಪ್ರೂವನ್ ಆಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಕೊಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಕ್ಲಿನಿಕಲಿ ಪ್ರೂವನ್ ಆಗಿದೆ ಇದು ಬಂದುಬಿಟ್ಟು. ಮತ್ತು ಹೀಟ್ ಇರೋ ಜಾಗದಲ್ಲಿ ಮತ್ತು ಸನ್ಲೈಟ್ ಎಕ್ಸ್ಪೋಜರ್ ಆಗೋ ಜಾಗದಲ್ಲಿ ಈ ಕ್ರೀಮ್ನ ಇಡಬೇಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೀನಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಫಸ್ಟ್ ಯೂಸ್ ಮಾಡಿಯೇ ಮಾಡುವಂಥದ್ದು. ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಂಗಾಗ್ಬಿಟ್ಟು ನಾನು ನಿಮ್ಗೆ ಒಳ್ಳೆ ಬ್ರೈಟ್ ಬ್ಯೂಟಿ ಒಳ್ಳೆಯದೊಂದು ಫೇಸ್ ಸೀರಮ್ನ ಡಾರ್ಕ್ ಸ್ಪಾಟ್ಸ್ ರಿಮೂವರ್ ಕ್ರೀಮ್ನ ಹೇಳ್ಕೊಡೋಣ ಅಂತ ಬಂದಿದ್ದೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಇದು ಕ್ರೀಮು. ನೀವು ಒಂದ್ಸರಿ ಯೂಸ್ ಮಾಡಿ, ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.